ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಆಗಸ್ಟ್ 9ರಂದು ಒಂದು ಅದ್ಭುತವಾದ ಮಕ್ಕಳ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದುವೇ ಜೀನಿಯಸ್ ಮುತ್ತ. ನಿಮ್ಗೆ ಗೊತ್ತೇ ಇದೆ ಚಿನ್ನಾರಿ ಮುತ್ತ ಯಾವ ಲೆವೆಲ್ಗೆ ಹಿಟ್ ಆಯಿತು ಅಂತ ಹೇಳಿ. ಆ ಮೂವಿನ ಮತ್ತೆ ನೋಡೋಣ ಅಂದರೆ ಮತ್ತೆ ನೋಡಿದ್ರೂ ಕೂಡ ನಮ್ಗೆ ಬೋರ್ ಆಗಲ್ಲ, ಮತ್ತೆ ನೋಡೋಣ ಅಂತ ಅನಿಸುತ್ತೆ. ಇವ್ರು ಅನ್ಕೋತಾರೆ ಪ್ರಾರಂಭದ ದಿನಗಳಲ್ಲಿ ಚಿನ್ನಾರಿ ಮುತ್ತ 2 ಮಾಡಬೇಕು ಅಂತ ಹೇಳಿ. ಆದರೆ ಕಡೆಗೆ ಅದು ಜೀನಿಯಸ್ ಮುತ್ತ ಆಗ್ಬಿಡುತ್ತೆ. ಯಾಕದು ಜೀನಿಯಸ್ ಮುತ್ತ ಆಯಿತು, ಏನಿದು ಜೀನಿಯಸ್ ಮುತ್ತ, ಈ ಸಿನಿಮಾ ಹೇಗಿರುತ್ತೆ? ಆಲ್ರೆಡಿ ಬೇರೆ ಬೇರೆ ಕಡೆ ಇದು ಸ್ಕ್ರೀನಿಂಗ್ ಕೂಡ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಗಳಿಸಿರುವಂತಹ ಸಿನಿಮಾ ಕೂಡ ಹೌದು. ಥಿಯೇಟರ್ನಲ್ಲಿ ಈ ಸಿನಿಮಾನ 100% ನೋಡಿದಂತಹ ಜನ ಮೆಚ್ಚಿ ಅಪ್ಪಿಕೊಂಡೇ ಹೊರಗಡೆ ಬರ್ತಾರೆ. ಸೊ ಈ ಸಿನಿಮಾದ ನಿರ್ಮಾಪಕರಾದಂತಹ ಲತಾ ಜಯಪ್ರಕಾಶ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ತನ್ನ ಮಗನನ್ನೇ ಇಲ್ಲಿ ಈ ಫೀಲ್ಡಿಗೆ ತಂದು ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಏನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಜೀನಿಯಸ್ ಮುತ್ತ ಟೈಟಲೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಿಮ್ಮ ಮಗನಿಗೆ ನೀವು ನಿರ್ಮಾಪಕರಾಗ್ತೀರಾ. ಸೊ ನಿಮ್ಮ ಮಗನ ಕನಸನ್ನ ನನಸು ಮಾಡ್ತೀರಾ ಈ ಮೂಲಕ. ತಾಯಿಯಾಗಿ, ನಿರ್ಮಾಪಕಿ ಅನ್ನೋಗಿಂತ ತಾಯಿಯಾಗಿ ಮೊದಲ ನಿಮ್ಮ ರಿಯಾಕ್ಷನ್ ಅಂತ ಹೇಳಿ. ನನಗೆ ಮೊದಲಿಂದನೂ ಕನಸಿತ್ತಲ್ವ ಅವನಿಗೆ ಒಂದು ಸಿನಿಮಾ ಅಂದರೆ ಯಾವುದೋ ಒಂದು ನಟನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅನಿಸಿರ್ಲಿಲ್ಲ. ಬಟ್ ಇವಾಗ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಬಟ್ ಅವನು ಆ್ಯಕ್ಟ್ ಮಾಡಿರೋದು ನನಗೆ ಗೊತ್ತಿಲ್ವಲ್ಲ. ಶೂಟಿಂಗಲ್ಲಿ ಹೆಂಗೆ ಆ್ಯಕ್ಟ್ ಮಾಡಿದ್ದಾನೆ. ಯಾಕಂದರೆ ನಾನು ಬಿಟ್ಬಿಟ್ಟಿದೆ ರಾಣಿಯಮ್ಮನ ಮೇಲೆ. ರಾಣಿಯಮ್ಮ ಅಂದರೆ ನಾನು ನಾಗಿಣಿ ಬರ್ಣ ಅಮ್ಮನ್ನ ರಾಣಿಯಮ್ಮನೇ ಅಂದ್ಬಿಡ್ತೀನಿ. ಸೊ ಅವರು ಡೈರೆಕ್ಟ್ ಮಾಡ್ತಾ ಇರುವಾಗ ನಾನು ಇಂಟರ್ಫಿಯರೆನ್ಸ್ ಇರಬಾರ್ದು ನಂದು ಅಂತೇಳಿ ನಾನು ಯಾವುದಕ್ಕೂ ಹೋಗಿರಲಿಲ್ಲ. ಆದರೆ ಸ್ಕ್ರೀನ್ ಮೇಲೆ 5.1ನಲ್ಲಿ ಎಡಿಟಿಂಗ್ ರೂಮಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ಮೇಲೆ ನಿಜವಾಗ್ಲೂ ನನ್ನ ಮಗ ಇಷ್ಟು ಚೆನ್ನಾಗಿ ಮಾಡಿದಾನ ನನಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಆಸೆ ಪಡ್ತಾ ಇದ್ದೀನಿ, ಅವ್ನು ಬಲವಂತ ಮಾಡಿ ಏನೋ ತಳ್ತಾ ಇದ್ದೀನೇನೋ ಅನ್ನೋ ಥರ ಇತ್ತು ಫಸ್ಟೆಲ್ಲ ನನಗೆ ಫೀಲಿಂಗ್ಸ್ ಎಲ್ಲನೂ. ಏನೋ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದಾಗ. ಆಮೇಲೆ ಒಂದು ಎಡಿಟಿಂಗ್ ರೂಮಲ್ಲಿ ನೋಡಿದಾಗಲೇ ನನಗೆ ತುಂಬ ಖುಷಿಯಾಗಿದ್ದು, ಇಲ್ಲ ತುಂಬ ಚೆನ್ನಾಗಿ ಮಾಡಿಸಿದಾರಮ್ಮ, ಪರವಾಗಿಲ್ಲ, ನನ್ನ ಮಗನೂ ಒಂದು ಆ್ಯಕ್ಟ್ರ್ ಆಗ್ಬೋದು, ಪ್ರಯತ್ನ ಪಡೋಣ ಇನ್ಮೇಲೆ. ನೆಕ್ಸ್ಟ್ ಅವನೇನಾದ್ರು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಮ್ಮ ಅಂದರೆ ಖುಷಿಯಾಗಿ ಅವನಿಗೆ ಒಂದು ಒಳ್ಳೆ ಆ್ಯಕ್ಟಿಂಗ್ ಒಂದು ಕೋರ್ಸ್ ಎಲ್ಲ ಮಾಡ್ಕೊಂಬರಲಿ, ಅವನು ಚೆನ್ನಾಗಿ ಒಂದು ಹೀರೋ ಆಗ್ತೀನಿ ಅಂದ್ರೂ ಮಾಡಿಸ್ಲೇಬೇಕಪ್ಪ ಅನ್ನೋ ಒಂದು ಮೋಟಿವೇಶನ್ ಬಂತು ನನಗೆ. ಓಕೆ, ತಾಯಿಯಾಗಿ ಎಲ್ಲ ತಾಯಿರಿಗೂ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ, ತನ್ನ ಮಗನನ್ನು ಏನಾದರೂ ಒಂದು ಮಾಡಬೇಕು, ಅವ್ರ ಕನಸೇನಾದಿದ್ರೆ ಅದನ್ನು ನನಸು ಮಾಡೋದಲ್ಲಿ ತಾಯಿಯ ಹೋರಾಟ, ಎಲ್ಲ ತಾಯಂದಿರ ಹೋರಾಟ ನಿರಂತರವಾಗಿರುತ್ತೆ. ನೀವು ಕೂಡ ತನ್ನ ಮಗನನ್ನು ಹೇಗಾದರೂ ಮಾಡಿ ಸಿನಿಮಾಗೆ ಹಾಕಬೇಕು ಅಂಥೇಳಿ ತುಂಬ ಹೋರಾಟವನ್ನು ಮಾಡಿದ್ದೀರ ಅನ್ನೋದನ್ನು ಕೇಳ್ಬಿಟ್ಟೆ. ನಿಮ್ಮ ಹೋರಾಟ ಹೇಗಿತ್ತು ಮ್ಯಾಮ್ ಅಂತ ಹೇಳಿ? ಇಲ್ಲ, ಹೋರಾಟ ಅಂದರೆ ಏನಂದ್ರೆ ಅವನು ತುಂಬ ಸಿನಿಮಾ ಮಾಡಿದ್ದಾನೆ ಕೂಡ. ಆಮೇಲೆ ಒಂದು 2-3 ಸಿನಿಮಾದಲ್ಲಿ ಅವನಿಗೆ ಡೈಲಾಗೇ ಕೊಟ್ಟಿಲ್ಲ ಆಯ್ತು, ಆ ಥರ ಆಗೋಗಿದೆ. ಬರೀ ಅವ್ನು ಆ್ಯಕ್ಟಿಂಗ್ ಏನೋ ಮೂಕಿ ಚಿತ್ರಣ ಇದು ಆ್ಯಕ್ಟ್ ಮಾಡಿ ಬರೋಕ್ಕೆ, ಆ ಥರ ಬೇಜಾರಾಗಿ ಫ್ರೆಂಡ್ಶಿಪ್ ಕಟ್ಟಾಗಿರೋದು ಇದೆ. ಕೆಲವರು ತುಂಬ ದೊಡ್ಡವ್ರ ಜೊತೆಗೆ ಫ್ರೆಂಡ್ಶಿಪ್ ಕಟ್ಟಾಗಿದ್ದು ಇದೆ. ಆಮೇಲೆ ಇದು ಒಂದು ಅಲ್ಲಮ್ಮ ಅಂತ ಅಮ್ಮನೇ ಮಾಡಿದರು, ಭರಣ ಸರ್ ಡೈರೆಕ್ಷನ್ದು, ಅದು ಕೂಡ ಮಾಡಿದ್ದಾನೆ. ಆದರೆ ಅದು ಏನೋ ಒಂದು ವ್ಯತ್ಯಾಸ ಆಗಿಬಿಟ್ಟು ಮತ್ತೆ ಆ ಪ್ರೊಡ್ಯೂಸರು ನಮ್ಮವ್ರನ್ನೇ ಹಾಕಬೇಕು ಅಂತ ಮತ್ತೆ ರೀಶೂಟ್ ಥರ ಏನೋ ಮಾಡಿಕೊಂಡು ಬೇರೆ ಒಂದು ಆ್ಯಕ್ಟ್ರನ್ನ ತೊಗೊಂಡು ಬಂದರು ಅದರಲ್ಲಿ. ಅವಾಗೂ ಅಮ್ಮ ಬೇಜಾರು ಮಾಡಿಕೊಂಡ್ರು, ಸಾರಿ ಕಣಮ್ಮ ಆಗಲಿಲ್ಲ, ಎಡಿಟಿಂಗ್ ಮಾಡಲೇಬೇಕಿತ್ತು. ಈಗ 1-2 ದಿವಸ ಆ್ಯಕ್ಟ್ ಮಾಡಿಬಿಟ್ಟು ಹಿಂಗೆ ಆಗೋಯ್ತಲ್ಲ, ಅದೊಂದು ಬೇಜಾರಿತ್ತು ನನಗೆ. ಅದಾದಮೇಲೆ ನೆಕ್ಸ್ಟು ಇದು ಮಾಡ್ದೆ, ಇಸ್ಕಾನ್ ಟೆಂಪಲ್ದು ವರ್ಲ್ಡ್ ವೈಡ್ ಅದು ಆ್ಯಡ್ ಹೋಗಿದೆ. ಬಟ್ ಆದರೆ ಇವ್ನಿಗೆ ಅಲ್ಲಿ ಎಲ್ಲೂ ಚಾನ್ಸ್ ಬರ್ತಾಯಿಲ್ಲ, ಒಂದು ಹೆಸ್ರು ಬರ್ತಿಲ್ಲ. ಇದೇನಪ್ಪ ಇಷ್ಟೊಂದು ನಾನು ಅವನಿಗೋಸ್ಕರ ಏನೋ ಒಂದು ಅಲ್ಲಿ ಹುಡ್ಕೋಣ ಇಲ್ಲಿ ಹುಡ್ಕೋಣ ಅಂತ ಹೋಗ್ತೀನಿ. ಆಮೇಲೆ ಕೆಲವೊಂದು ಡಬ್ಬಿಂಗ್ಗಳು ಬಂತು, ಅದನ್ನು ಮಾಡಿದ್ದಾನೆ, ಅದು ಕೂಡ ಹೆಸ್ರು ಬರ್ತಿಲ್ಲ. ಆಮೇಲೆ ರಾಬರ್ಟ್ ಮೂವಿಗೂ ಅಷ್ಟೇ, ಅದಕ್ಕೆ ಡಬ್ಬಿಂಗ್ ಅಂತ ಸೆಲೆಕ್ಷನ್ಗೆ ಹೋಗಿದ್ದಾನೆ. ಅಲ್ಲೂ ಅಷ್ಟೇ 1 or 2 years ಹೆಂಗಿರಬೇಕಿತ್ತು, ಆ ವಾಯ್ಸ್ ಮಕ್ಕಳದು ಒಂದು ತೊದಲು ನುಡಿ ಇದೆ ಅದರಲ್ಲಿ ಅಂತೇಳಿ ಅವತ್ತು ರಿಟರ್ನ್ ಕಳಿಸಿದ್ರು. ಆಮೇಲೆ ಮಾಸ್ತಿ ಗುಡಿ, ಅದಕ್ಕೂ ಕೂಡ ಪ್ಯಾಲೇಸ್ ಗ್ರೌಂಡಲ್ಲಿ ವಿಜಿ ಸರೇ ಮಾತಾಡಿ ಕಳಿಸಿದ್ದಾರೆ. ಬಟ್ ಯಾಕೋ ಸೆಲೆಕ್ಷನ್ ಆಗಲಿಲ್ಲ. ಏನಕ್ಕೆ ಆಗ್ತಿಲ್ಲ, ಇದು ಏನಕ್ಕೆ ಹಿಂಗಾಗ್ತಿದೆ ನನಗೆ ಅನ್ನೋದು ಬೇಜಾರಿತ್ತು. ಆಮೇಲೆ ನೋಡಿದ್ರೆ ಇವನು ನನ್ನ ಮಗ ಏನು ಮಾಡಿಬಿಟ್ಟ, ನಿನ್ಗೆ ಅಪ್ಸೆಟ್ ಆಗುತ್ತಮ್ಮ ಹಿಂಗೆ ಮಾಡ್ಕೊಂಡು ಹೋದರೆ ಬಿಟ್ಬಿಡು, ಯಾಕೋ ನನಗೆ ಅದರಲ್ಲಿ ಅವಕಾಶ ಇಲ್ವೇನೋ, ಲಕ್ ಅನ್ನೋದಿರುತ್ತೆ, ಲಕ್ ಫ್ಯಾಕ್ಟರ್ಸ್ ಅಂದ, ಅದು ನಮಗಿಲ್ವೇನೋಮ್ಮ, ಬಿಟ್ಬಿಡಮ್ಮ ಅಂತ ಹೇಳಿದ. ಸರಿಯಪ್ಪ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಅವನು ಒಂದು ದಿವಸ ಬಂದುಬಿಟ್ಟು, ಇದು ಆ್ಯಕ್ಟಿಂಗ್ ಬೇಕಾದರೆ ದೊಡ್ಡವನಾದ್ಮೇಲೂ ಮಾಡ್ಬೋದಮ್ಮ, ಕ್ರಿಕೆಟ್ಗೆ ಹೋಗ್ಬಿಡ್ತೀನಿ ನಾನು, ಅದು ಇಂಟ್ರೆಸ್ಟ್ ಇದೆ ನನಗೆ, ಕ್ರಿಕೆಟ್ಗೆ ಹೋಗ್ತೀನಿ ಅಂದ. ಬಟ್ ಆದರೆ ನಮ್ಮನೇಲಿ ಯಾರೂ ಕ್ರಿಕೆಟ್ ಅನ್ನೋ ಒಂದು ಇದೇ ಗೊತ್ತಿಲ್ವಲ್ಲ, ಕಾನ್ಸೆಪ್ಟ್ ನಮಗೆ ಇದೇ ಕಳಿಸ್ಬೇಕು, ಸ್ಪೋರ್ಟ್ಸಲ್ಲಿ ಯಾರು ಅಂಥವ್ರು ಮುಂದೆ ಇರೋರು ಇಲ್ಲ. ಸರಿ ಅಂದ್ಬಿಟ್ಟು ಹುಡುಕಿ ಎಲ್ಲಿ ಕಳಿಸ್ಬೇಕನ್ನೋದು ಫಸ್ಟ್ ಗೊತ್ತಿಲ್ಲದೆ ವಿವೇಕಾನಂದಲ್ಲಿ ಸೇರಿಸಿದೆ. ಅಲ್ಲಿ ಫಸ್ಟು ಶ್ರೀಲಂಕಾ ಟೂರ್ ಅಂತ ಮಾಡ್ಕೊಂಬಂದಾಗ ಫಸ್ಟ್ ಪ್ರೈಸ್ ಬಂದಿತ್ತು ಇವನಿಗೆ. ನನಗೆ ಅಲ್ಲಿ ಖುಷಿ ಆಯಿತು. ಅಯ್ಯೋ 5 ಟೂರ್ನಮೆಂಟಲ್ಲೂ ಅವನು ಶ್ರೀಲಂಕಾದಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡು ಬಂದಿದ್ದಾನೆ ಎಲ್ಲ ಕಡೆನೂ. ಸರಿ ಏನಾದರೂ ಒಂದು ಇದು ಮಾಡೋಣ ಅಂತೇಳಿ KIOC ಇದೆಯಲ್ಲ, ಅಲ್ಲಿಗೆ ಜಾಯಿನ್ ಮಾಡಿಸಿದ್ದೀನಿ.
ಅದೇ ಸೇಮ್ ಟೈಮಲ್ಲಿ ಅಮ್ಮನಿಗೆ ಒಂದ್ಸರಿ ಜಾತಕ ನೋಡಿಸ್ತಿದೆ. ಅಮ್ಮ ಯಾಕೋ 14 ಇಯರ್ಸ್ ಆಗ್ತಾ ಇವ್ನು ಚೇಂಜ್ ಮಾಡ್ತಾನೆ, ಓದ್ತಾ ಇಲ್ಲ, ಕ್ರಿಕೆಟು ಅಲ್ಲೂ ಇಲ್ಲೂ ಎರಡು ಕಡೆ ಸುಮ್ಮನೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅವನಿಗೆ ಅಂತ. ಅಮ್ಮ ಏನು ಹೇಳಿದ್ರು, ನೋಡು ನಿನಗೆ ಅವ್ನು ಏನು ಮಾಡ್ತಾನೋ ಮಾಡ್ತಿರ್ಲಿ, ಬಿಟ್ಬಿಡು, ಫೋರ್ಸ್ ಮಾಡಬೇಡ, ಅವ್ನ ಜಾತಕನೇ ಹಂಗಿದೆ, ಆದರೆ ನಿನಗೆ ಸಿನಿಮಾ ಮಾಡಬೇಕು ಅಂತ ಇಷ್ಟ ಇದೆಯಾ ಅಂತ ಅಂದರು. ಹ್ಞೂ ಅಮ್ಮ, ಒಂದು ಸಿನಿಮಾ ಮಾಡಬೇಕು ಅವನಿಗೆ ಅಂತ. ಅವನೊಂದು ಆ್ಯಕ್ಟ್ರಾಗಿ ಇದ್ದಾನೆ, ಮಕ್ಕಳ ಸಿನಿಮಾದಲ್ಲಿ ಅಟ್ಲೀಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅನ್ನೋದು ಒಂದು ಹೆಸರು ಬರಲಿ ಅವನಿಗೆ ಅನ್ನೋದಿತ್ತು. ಸರಿಮ್ಮ ಆಯಿತು, ಬರಣಾಗೆ ಹೇಳ್ತೀನಿ ಒಂದು ಸಿನಿಮಾ ಮಾಡೋಕ್ಕೆ ಅಂದರು. ನಾನು ಸುಮ್ಮನೆ ಸಿಂಪಲಾಗಿ ಹೇಳೋದ್ರಲ್ಲ, ಏನೋ ಇರುತ್ತೋ ಇಲ್ವೋ ಅಂತ ನನಗೆ ಅನಿಸಿತ್ತು. ಏನು ಮಾಡ್ತಾರೋ, ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೋ ಇಲ್ವೋ, ಲೈಟಾಗಿ ಹೇಳ್ಬಿಟ್ಟು ಹೋದ್ರಲ್ಲ ಅಂತ. ಆಮೇಲೆ ನೋಡಿದ್ರೆ 1 ತಿಂಗಳಾದಮೇಲೆ ಒಂದು 10-20 ಕತೆ ರೆಡಿ ಮಾಡ್ಕೊಂಬಂದಿದ್ರು ಅವರು. ಆಯಿತಾ, ಅದನ್ನು ನೋಡಿದ್ರೆ 6 ತಿಂಗಳಾಯಿತು ನಮಗೆ. ಯಾಕಂದ್ರೆ ಚಿನ್ನಾರಿ ಮುತ್ತ 2 ಮಾಡ್ತೀವಿ ಅಂತ ಅಂದ್ಕೊಂಡ್ವಿ, ಬರ್ಣ ಸರ್ ಡೈರೆಕ್ಟ್ ಮಾಡ್ತಾರೆ ಅಂದ ತಕ್ಷಣ. ಬಟ್ ಆದರೆ ಅದು ಸೀಕ್ವೆಲ್ ಹೋಗೋದಕ್ಕೆ ಒಂದು ಕಂಟೆಂಟು ಒಂದೇ ಫ್ಲೋಲ್ಲಿ ಹೋಗಬೇಕು, ಬಟ್ ಆ ಕತೆ ಮ್ಯಾಚ್ ಆಗ್ತಿಲ್ಲ. ಸರಿ ಬಿಟ್ಬಿಟ್ಟಿದೆ. ಅಮ್ಮ ಯಾಕೋ ಅವನಿಗೆ ನೋಡಿ, ಅವ್ನು ಹೇಳ್ದಂಗೆ ನನಗೂ ಬೇಜಾರಾಗ್ತದೆ, ಬಿಟ್ಬಿಡಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ 1 ತಿಂಗಳಾದಮೇಲೆ ಮತ್ತೆ ಒಂದು ಒಳ್ಳೆಯದು ಕಥೆನ ನಾನು ರೆಡಿ ಮಾಡಿಟ್ಟಿದ್ದೀನಿ, ಒಂದು ಬುಕ್ ಇದೆ ನಂದು, ಅದನ್ನು ತೊಗೊಂಬರ್ತೀನಿ ಅಂತ ಸಬ್ಜೆಕ್ಟು ತೊಗೊಂಬಂದು ಹೇಳಿದ್ರು. ಇಲ್ಲಮ್ಮ ತುಂಬ ಚೆನ್ನಾಗಿದೆ ಇದು, ಬಟ್ ಆದರೆ ಬಜೆಟು ಔಟ್ ಆಫ್ ಬಜೆಟ್ ಅದು ಆ್ಯಕ್ಚುಲಿ. ಅಮ್ಮ ಇಷ್ಟೊಂದು ಬಜೆಟಲ್ಲಿ ಬರ್ಣ ಸರ್ ಕೈಲಿ ಮಾಡಬೇಕು ಅಂದರೆ ಅದು ದೊಡ್ಡದಾಗಿರುತ್ತೆ, ಮಾಡೋಕ್ಕಾಗತ್ತಾ ಅಂತ ಕೇಳಿದೆ. ಇಲ್ಲ ನೋಡು, ಏನೋ ಒಂದು ಸ್ವಲ್ಪ ನೀನು ಎಷ್ಟರಲ್ಲಿ ಮಾಡ್ಬೋದು ಹಂಗೆ ಹಿಂಗೆ ಅಂದರು. ಇಲ್ಲಮ್ಮ ನಾ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಕ್ಳ ಚಿತ್ರ ಅಲ್ವಾ. ಆಮೇಲೆ ಹೇಳಿದ್ರು, ಇಲ್ಲ ನೋಡು, ಇನ್ನೊಂದು ಏನಾದರೂ ಒಂದು ಆಪ್ಷನ್ ಇಟ್ಕೋ, ಬಣ್ಣ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರು. ಕೊನೆಗೆ ನಾನಂದೆ, ನೀವೇ ಇಷ್ಟೊತ್ತು ಕತೆ ಇಷ್ಟು ಚೆನ್ನಾಗಿ ಹೇಳಿ ನನಗೆ ಒಂದು ಪಿಕ್ಚರ್ನೇ ಕೊಟ್ಬಿಟ್ಟಿದ್ದೀರಾ, ನನಗೆ ಗೊತ್ತಾಗ್ತಾ ಇದೆ ಒಂದು ಕತೆ, ಹಿಂಗಿದೆ ಕತೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ, ನೀವು ಯಾಕೆ ಡೈರೆಕ್ಷನ್ ಮಾಡ್ಬೋದು, ಮಾಡಿ ನೀವು ಡೈರೆಕ್ಷನ್ ಮಾಡ್ಬೋದು ನೀವು ಅಂತ ಹೇಳಿದೆ. ಆಮೇಲೆ ನಂದು ಡೆಬ್ಯೂ ಪ್ರೊಡ್ಯೂಸರ್ ನಾನು ಇವಾಗ ಆಗ್ತಾಯಿದ್ದೀನಿ ಅಂದಾಗ, ನೀವು ಯಾಕೆ ಡೆಬ್ಯೂ ಡೈರೆಕ್ಟರ್ ನನ್ನ ಕಡೆಯಿಂದನೇ ಆಗಬಾರ್ದು, ನೀವು ಮಾಡಲೇಬೇಕಮ್ಮ, ಮಾಡಿಕೊಡಿ ಪ್ಲೀಸ್ ಅಂದೆ. ಹ್ಞೂ ಅಂತ ಅವ್ರು ಒಪ್ಕೊಂಡ್ರು. ಆಮೇಲೆ ಓಕೆ, ನಿಮಗೆ ಸಿನಿಮಾ ನೋಡಿದಾಗ ನಿಮ್ಮ ಮಗನನ್ನು ತೆರೆ ಮೇಲೆ, ಅಂದರೆ ಈಗ ಒಂದ್ಸತಿ ನೋಡಿದ್ದೀರಾ, ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿ, ಜೊತೆಗೆ ಹೇಗೆ ಮಾಡಿದ ನಿಮ್ಮ ಮಗ ಪಾತ್ರನ ಅಂತ ಹೇಳಿ? ಇಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಜಾನ್ವರಿಲಿ ನಾವು ಒಂದು ಬರ್ತ್ಡೇ ಒಂದು ಗಿಫ್ಟ್ ಅಂತ ಹೇಳಿ ಒಂದು ಸ್ಕ್ರೀನಿಂಗ್ ಇಟ್ಟಿದ್ದೆ, ಒಂದು ಟೆಕ್ನಿಷಿಯನ್ಗಳಿಗೆ, ಅಂದರೆ ಟ್ರಯಲ್ ಶೋ ಥರ. ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಗಳು ಬಂದು ಒಂದು ಸಜೆಷನ್ ಕೊಡಲಿ, ಅವರು ನಾವು ಏನು ಮಾಡಿದ್ದೀವಿ ತಪ್ಪಾ ಸರಿನಾ ಅಂತ ಹೇಳಬೇಕು. ಯಾಕಂದರೆ ಯಾರನ್ನೂ ಕೇಳಬಾರ್ದು ಅಂತ ಒಂದು ಇದಿದೆ, ತಪ್ಪಾ ಸರಿನಾ ಯಾರನ್ನೂ ಕೇಳಬೇಡಿ, ನಿಮ್ಗೇನು ಅನಿಸುತ್ತೋ ಅದು ಮಾಡಿ ಅಂತ. ಬಟ್ ಆದರೆ ಇದು ಸಿನಿಮಾ ವಿಷಯ ಅಂತ ಬಂದಾಗ ಇದು ಪಬ್ಲಿಕಲ್ಲಿ ಹೋಗುವಂಥದ್ದು, ಅವ್ರು ಪಬ್ಲಿಕಲ್ಲಿ ಹೋಗುವಂಥದ್ದನ್ನ ನಾವು ಒಂದು ತಪ್ಪು ಸರಿನಾ ಅಂತ ಕೇಳಲೇಬೇಕು ಅನ್ನೋ ಕಾರಣಕ್ಕೆ ಟೆಕ್ನಿಷಿಯನ್ ಶೋ ಮಾಡಿದ್ವಿ. ಸೊ ಆ ದಿನ ಬರ್ಣ ಸಾರು ಬಂದಿದ್ದರು, ಪ್ರಿಯಾಂಕಾ ಮೇಡಮ್ ಬಂದಿದ್ದರು, ತಾರಕ್ಕ ಬಂದಿದ್ದರು, ಎಲ್ಲ ಬಂದು ತುಂಬ ಸಪೋರ್ಟ್ ಮಾಡಿ ಮಾತಾಡಿದ್ರು. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಸಿನಿಮಾನ, ಅಂದ್ಕೊಂಡಿರಲಿಲ್ಲ ನಮಗೆ ಅಂತ. ಆಮೇಲೆ ಇನ್ನೂ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳಿತ್ತು, ಕೆಲವರು ತುಂಬ ಹೇಳಿ ಅದನ್ನೆಲ್ಲ ಆಮೇಲೆ ಬರ್ಣ ಸರ್ ಹೇಳಿದ್ರು, ಇಲ್ಲ ಕರೆಕ್ಷನ್ಸ್ ಇದೆಲ್ಲ ಮಾಡಲೇಬೇಕು, ಮಾಡಿ ಅಂತ. ಆಮೇಲೆ ತುಂಬ ಚೆನ್ನಾಗಾಗಿದೆ ಸಿನಿಮಾ. ಓಕೆ, ಸೆಲೆಬ್ರಿಟಿಗಳಂತ ಬಂದಾಗ ನಿಮ್ಮ ಟೆಂಪಲ್ಗೆ ಬರ್ತಾರೆ, ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಕಷ್ಟ ಅಂತ ಬಂದಾಗ ಬರ್ತಾರೆ. ಸೊ ನಿಮ್ಮ ತಾಯಿಯ ಬಗ್ಗೆ ಹೇಳೋದಾದರೆ, ಆ ಸೆಲೆಬ್ರಿಟಿಗಳು ಬಂದು ತಮ್ಮ ಕಷ್ಟವನ್ನು ಅಲ್ಲಿ ಹೇಳ್ಕೊಳ್ತಾರೆ, ಎಲ್ರಿಗೂ ತುಂಬ ಹತ್ತಿರದಿಂದ ಸೆಲೆಬ್ರಿಟಿಗಳನ್ನ ನೋಡಬೇಕು ಅಂತ ಆಸೆ ಇರುತ್ತೆ, ಬಟ್ ಸೆಲೆಬ್ರಿಟಿಗಳೇ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ, ತಾಯಿಯನ್ನು ಹುಡ್ಕೊಂಡು ಬರ್ತಾರೆ. ಎಷ್ಟು ಖುಷಿ ಅನಿಸುತ್ತೆ ಮೇಡಮ್ ನಿಮಗೆ? ಇಲ್ಲ, ನೀವು ಇವಾಗ ಹೇಳಿದ್ರಿ ಕಷ್ಟ ಅಂತ ಬರ್ತಾರೆ ಅಂತ. ಕಷ್ಟ ಅಂತ ಅಂದ್ಕೊಂಡು ಬರಲ್ಲ ಯಾರೂ, ಒಂದು ತಾಯಿ ಮನೆ ಅಂತ ತಿಳ್ಕೊಂಬರ್ತಾರೆ. ಆಯಿತಾ, ಪ್ರತಿಯೊಬ್ಬರು ಅಷ್ಟೇ, ಈ ಸೆಲೆಬ್ರಿಟಿ ಅಂತ ಅಲ್ಲ, ಯಾವುದೇ ಒಂದು VIP ಆಗಿರಲಿ, ಅವರು ಸ್ವಂತ ತಾಯಿ ಮನೆಗೆ ಬರ್ತಾ ಇದ್ದೀವಿ ನಾವು, ಅವರೇ ಒಂದು ಏನೋ ಎತ್ತು ತಾಯಿಗಿನ ಜಾಸ್ತಿ ಏನೋ ಮಟ್ಟದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಕಷ್ಟನೋ ಸುಖನೋ, ಫಸ್ಟ್ ಕಷ್ಟನೇ ಅಂದ್ಕೊಂಡು ಬಂದ್ರೂ ಅವ್ರಿಗೆ ಅಮ್ಮ ಯಾವುದೋ ಒಂದು ರೂಪದಲ್ಲಿ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಬಂದಿರ್ತಾರೆ. ಓಕೆ ಮೇಡಮ್, ನಾನು ನಿಮ್ಮನ್ನ ಹತ್ತಿರದಲ್ಲಿ ಬಲ್ಲವರು ಏನಪ್ಪ ಅಂತ ಹೇಳಿದ್ರೆ, ಕಷ್ಟ ಅಂತ ಬಂದಾಗ ಮಿಡಿತೀರಾ, ಯಾರಿಗಾರು ಸಮಸ್ಯೆ ಇದೆ ಅಂದಾಗ ಮಿಡಿತೀರಾ, ಹಲವಾರು ವಿಚಾರಗಳಲ್ಲಿ ತುಂಬ ತೀರಾ ಹತ್ತಿರದಿಂದ ನಾನು ನಿಮ್ಮನ್ನು ಕಂಡಿದ್ದೀನಿ. ಆ್ಯಂಡ್ ಯಾರಿಗೊಬ್ರು ಸಮಸ್ಯೆ ಆಯಿತು ಅಂದಾಗ ಎಷ್ಟೋ ಸತಿ ನನಗೆ ಫೋನ್ ಮಾಡಿ ಅದು ಏನಿತ್ತ ಅಂತ ವಿಚಾರಿಸ್ತೀರಾ. ಈ ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ತುಡಿತ ಕೂಡ ನಿಮಗಿದೆ. ಮಹಿಳೆಯರಿಗೆ ಸಮಸ್ಯೆ ಅಂತ ಬಂದಾಗ ಮಿಡಿತೀರಾ. ಸೊ ಇದೆಲ್ಲವೂ ಕೂಡ ಆ ಮನಸ್ಸಲ್ಲಿ ಆ ಇಮಿಡಿಯೇಟ್ ಕರಗುವಂತಹ ನಿಮ್ಮ ಗುಣ ಎಲ್ರಿಗೂ ಅಚ್ಚುಮೆಚ್ಚು ಅಂತ ಅನಿಸುತ್ತೆ. ಈ ಒಂದು ಮನೋಭಾವದ ಬಗ್ಗೆ ಹೇಳೋದಾದರೆ ಮೇಡಮ್, ಹೆಲ್ಪ್ ಮಾಡಬೇಕು ಎಲ್ರಿಗೂ ಅನ್ನೋ ಒಂದು ಮನೋಭಾವದ ಬಗ್ಗೆ. ಇಲ್ಲ, ನನಗೆ ಏನಂದರೆ ಚಿಕ್ಕ ವಯಸ್ಸಿನಿಂದನೂ ಸ್ವಲ್ಪ ನಾವು ಆರ್ಕೆಸ್ಟ್ರಾ ಒಂದು ಬೇಸಿನ ಬಂದಿರೋರು. ಸೊ ಅಲ್ಲಿ ಏನಂದರೆ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡುವಾಗ ಎಲ್ಲ ಒಂದು ಪಕ್ಷದವ್ರನ್ನ ನೋಡ್ತಾ ಇದ್ದೆ, ನಾನು ಸಂಘಟನೆಗಳನ್ನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ, ನಾವು ಇಂಥದ್ದೇನಾದರೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾನು ಸೋಷಿಯಲ್ ಸರ್ವಿಸ್ ಮಾಡಲೇಬೇಕು ಅನ್ನೋದಿತ್ತು, ಅಥವಾ ಪಾಲಿಟಿಕ್ಸಲ್ಲಿ ಹೋಗಬೇಕು ಅನ್ನೋ ಆಸೆ ಇತ್ತು ನನಗೆ. ಬಟ್ ಅದು ಕೂಡ ನನಗೆ ಒಂದು ಸಕ್ಸಸ್ ಆಗಲಿಲ್ಲ, ನನಗೆ ಆ ಒಂದು ಆಸೆನೂ. ಸೊ ಹಂಗಿದ್ದಾಗ ನಾನು ಕೆಲವೊಂದು ಸಂಘಟನೆಗಳ ಜೊತೆ ಸೇರಿಕೊಂಡು
ತುಂಬ ಒಂದು ಹೆಲ್ಪ್ ಮಾಡಿದ್ದೀನಿ ಮಕ್ಳುಗಳಿಗೆಲ್ಲನೂ ಹೋಗಿ. ಆದರೆ ಏನಾಗ್ತಿತ್ತು ಅಂದರೆ ಹಿಂದೆ ನನ್ನ ಮುಂದೆಯಿಂದ ನನ್ನ ಕೈಯಾರ ದುಡ್ಡು ಹಾಕಿ ಮಾಡಿದ್ದೂ ಇದೆ. ಬಟ್ ಆದರೆ ಏನಾಗ್ತಿತ್ತು, ಇಲ್ಲ ಇಂಥ ಸಂಘಟನೆಗಳಿಂದ ನಮ್ಗೆ ಹಿಂಗೆ ತೊಂದರೆ ಆಯಿತು ಅಂತ ಜನಗಳು ಮತ್ತೆ ನನಗೆ ಸೆಕೆಂಡ್ ಟೈಮ್ ಸಿಕ್ಕಿದಾಗ ಹೇಳಿದಾಗ ನಂಗೆ ತುಂಬ ಬೇಜಾರಾಗ್ತಿತ್ತು. ಸೊ ಯಾರೇ ಆದರೂ ನಾನು ಏನು ನಂಬಿ ಮಾಡೋಕ್ಕೆ ಹೋದ್ರೂ ನನ್ನ ಮನಸ್ಸಲ್ಲಿ ಒಳ್ಳೆಯದೇ ಇದೆ, ಆನೆಸ್ಟಾಗಿ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂದ್ರೂ ಆಗ್ತಿಲ್ಲ. ಈ ಕಾರಣಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಇನ್ನು ಎಲ್ಲೂ ಹೋಗೋದು ಬೇಡ, ನನ್ನದೇ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡೋಣ ಅಂತೇಳಿ ನನ್ನದೇ ಒಂದು ಚಾರಿಟೇಬಲ್ ಟ್ರಸ್ಟ್ ಇಟ್ಟಿದ್ದೀನಿ. ನನ್ನದೇ ಒಂದು ನಾನೇನು ನಂದು ಸ್ವಂತ ದುಡಿಮೇಲಿ ₹1 ಕೊಟ್ಟರು ನನ್ನದೇ ಸ್ವಂತ ದುಡಿಮೆ ಆಗಬೇಕು ಅಂತೇಳಿ ತಿಂಗ್ಳಿಗೆ ಬೇಕಾದ್ರೆ 5,000ನೇ ಆಗಲಿ ನನ್ನ ಕೈಯಲ್ಲಿ ಶಕ್ತಿ ಇರೋದು ಅಷ್ಟೇ ಅಂತ ಯಾರಿಗಾದ್ರು ಸಹಾಯ ಮಾಡೋ ಒಂದು ನಾನು ಆ ಥರ ಮಾಡ್ಕೊಂಬರ್ತಾಯಿದ್ದೀನಿ. ಯಾವ ಡೋನರ್ಸು ಬೇಡ, ಏನು ಬೇಡ, ನನ್ನದೇ ಚಾರಿಟೇಬಲ್ ಟ್ರಸ್ಟಲ್ಲಿ ನನಗೇನು ಅನಿಸುತ್ತೋ ತುಂಬ ಏನೋ ಕಷ್ಟದಲ್ಲಿರೋರಿಗೆ ನನಗೆ ಗೊತ್ತಾಗತ್ತಲ್ವಾ. ಯಾಕಂದ್ರೆ ನಾವು ಇಲ್ಲಿ ಸಾವಿರಾರು ಜನ ನೋಡ್ತೀವಿ ಒಂದು ದಿವಸಕ್ಕೆ ದೇವಸ್ಥಾನದಲ್ಲಿ. ಸೊ ಎಲ್ಲ ಥರ ಜನ ನೋಡುವಾಗ ನನಗೆ ನಿಜವಾಗ್ಲೂ ಕಷ್ಟದಲ್ಲಿರೋರು ಯಾರು ಅಂತ ಗೊತ್ತಾಗತ್ತೆ. ಅಂಥವ್ರಿಗೆ ನಾನು ನನ್ನ ಮನಸ್ಫೂರ್ತಿಯಾಗಿ ಸಹಾಯ ಮಾಡ್ತೀನಿ ಅಷ್ಟೇ. ಅಪ್ಪಟ ಉಪ್ಪಿ ಸರ್ ಅವರ ಅಭಿಮಾನಿ ನೀವು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಿಮ್ಮ ಮಗನನ್ನು ಕೂಡ ಇಂಡಸ್ಟ್ರಿಗೆ ತಂದುಬಿಟ್ಟಿದ್ದೀರಾ. ಸೊ ಅವ್ರಿಗೆ ಏನಾದ್ರು ತಿಳಿಸಿದ್ದೀರಾ ನಿಮ್ಮ ಮಗ ಈ ಥರ ಆ್ಯಕ್ಟ್ ಮಾಡಿರೋದು ಏನೋ ಹೇಳಿದ್ದೀರಾ ಆ ವಿಚಾರ? ಅವ್ರ ಕಡೆಯಿಂದ ಏನೋ ಬ್ಲೆಸ್ಸಿಂಗ್ಸ್ ಸಿಕ್ಕಿದೆಯಾ ಹೇಗೆ? ಇಲ್ಲ, ನನಗೆ ಏನಾಗಿತ್ತು ಅಂದರೆ ಸರ್ಗೆ ಹೇಳೋವಂಥ ದೊಡ್ಡ ಮೂವಿ ಮಾಡಲಿಲ್ಲ ನಾನು. ಆದರೆ ಈ ಏನೇ ಹೇಳಿದೆ, ನಾನು ಇವಾಗ ಟೆಕ್ನಿಷಿಯನ್ ಶೋ ಅಂತ ಮಾಡಿದ್ವಿ ಅಂತ ಜಾನ್ವರಿಲಿ. ಸೊ ಆಗ ಪ್ರಿಯಾಂಕಾ ಮೇಡಮ್ ಬಂದಿದ್ರು. ಮೇಯ್ನ್ ನನಗೆ ಅವ್ರು ಏನೇ ಮಾಡಲಿ, ನಾನು ಯಾವುದೇ ನನಗೆ ಒಳ್ಳೆಯದೋ ಕೆಟ್ಟದ್ದೋ ಅಥವಾ ನನಗೇನಾಗುತ್ತೋ ನಾನು ಮೊದಲು ನನ್ನ ಅಕ್ಕನಿಗಿನ ಹೆಚ್ಚೋರು ಪ್ರಿಯಾಂಕಾ ಮೇಡಮ್ಮು. ಅವ್ರ ಹತ್ರ ನಾನು ಹೇಳ್ಕೊಂಡ್ಲೇಬೇಕು. ನನ್ನ ಕಷ್ಟನೇ ಇರಲಿ ಸುಖನೇ ಇರಲಿ, ನಾನು ಅವ್ರನ್ನ ಮಿಸ್ ಮಾಡೋದೇ ಇಲ್ಲ. ಯಾವುದಕ್ಕಾದರೂ ಸರಿ ಇಮ್ಮಿಡಿಯೇಟ್ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು ವಿಚಾರ ಅಂದರೆ, ನಾನು ಏನೇ ಸರ್ಪ್ರೈಸ್ ಕೊಡಬೇಕು ಅಂದ್ರೂ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ. ಯಾಕಂದ್ರೆ ಮೇಡಮ್ ಮುಂದೆ ಕೂತಾಗ ನೀವು ಹೇಗೋ ನನಗೆ ಆ ಥರ ಫುಲ್ ಸೀಕ್ರೆಟ್ ನಿಲ್ಲಲ್ಲ. ಮ್ಯಾಮ್ ಹಿಂಗೆ ಮಾಡ್ತಿದ್ದೀನಿ ಅಂತ ಖುಷಿಯಾಗಿ ಹೇಳ್ಬಿಡ್ತೀನಿ. ಆ ಫ್ಲೋಲ್ ಹಿಂಗೆ ಹೋಗ್ಬಿಡುತ್ತೆ. ನಾನು ಫಿಲ್ಟರ್ಲೆಸ್ ಉಪ್ಪಿ ಸರ್ ಫ್ಯಾನ್ ಆಗಿರೋದ್ರಿಂದ ಅಂದ್ಬಿಟ್ಟು ಕೆಲವೊಂದು ಸರಿ ಹುಡುಗರಿಗೆಲ್ಲ ಹೇಳಿರ್ತೀನಿ. ಅವ್ರ ಮನೇಲಿ ಡ್ರೈವರ್ ಆಗಲಿ ಬೇರೆ ಹುಡುಗರುಗಳು ಯಾರಾದರೂ ಇದ್ದರೆ ಹಿಂಗೆ ಮಾಡೋಣ ಹಂಗೆ ಮಾಡ್ತಿದ್ದೀನಿ ಅಂತೆಲ್ಲನೂ. ಆದರೆ ಮೇಡಮ್ ತನಕ ಹೋಗ್ಬಾರ್ದು ಅನ್ನೋ ಥರ ಇರ್ತೀನಿ. ಸೊ ಉಪ್ಪಿ ಸರ್ ನನಗೆ ಒಂದು ದಿವಸ ಮನೆಗೆ ಹೋಗಿದ್ದೆ. ಆವಾಗ ಹೇಳಿದ್ರು, ಏನು ರೀ ಸಿನಿಮಾ ಮಾಡಿಬಿಟ್ಟಿದ್ದೀರಂತೇನ್ರು. ಸರ್ ಹ್ಞೂ ಸರ್, ಹೇಳೋಕ್ಕೆ ನಮಗೆ ಸಂಕೋಚ, ಯಾಕಂದರೆ ಚಿಕ್ಕ ಸಿನಿಮಾ ಅಲ್ವಾ ನಮ್ಮದು. ಸಣ್ಣ ಸಿನಿಮಾ ಬಗ್ಗೆ ನಾನು ಏನು ಅಂಥ ಪ್ರಚಾರ ಕೊಟ್ಕೊಂಡು ಹೇಳ್ಬೇಕಾ ಅಂತ ಹೇಳಿದೆ. ಇಲ್ಲ ರೀ, ಯಾವುದೇ ಸಿನಿಮಾ ಆಗಲಿ ತುಂಬ ಇಷ್ಟಪಟ್ಟು ಮಾಡಬೇಕು, ಅದೇ ದೊಡ್ಡ ಮಟ್ಟಕ್ಕಾಗತ್ತೆ ಅಂದರು. ನಿಜವಾಗ್ಲೂ ಇವತ್ತು ದೊಡ್ಡ ಮಟ್ಟಕ್ಕೆ ಒಂದು ಫೀಲ್ ಕೊಡ್ತಾ ಇದೆ ನನಗೆ. ಯಾಕಂದರೆ ಎಲ್ಲ ಚಾನಲ್ಸ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮಕ್ಕಳು ಸಿನಿಮಾ ಅಂದ ತಕ್ಷಣ ನಿಜವಾಗ್ಲೂ ತುಂಬ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ಅದಕ್ಕೆ ಮುಂಚೆ ಹೇಗಿತ್ತೋ ಗೊತ್ತಿಲ್ಲ. ನಾವು ಕಮರ್ಷಿಯಲ್ ಅಂತೂ ನಮ್ಗೆ ಇವಾಗ ರಿಲೀಸ್ ಮಾಡೋದೇ ಕಷ್ಟ ಇದೆ. ಯಾಕಂದ್ರೆ ಕಮರ್ಷಿಯಲಿ ಇವ್ರದ್ದು ದುನಿಯಾ ವಿಜಯ್ ಸರ್ ಫ್ಯಾನ್ಸ್, ಅವ್ರು ಎಂಥ ಫ್ಯಾನ್ಸ್ ಇದ್ದಾರೆ ಹೇಳಿ ಅವ್ರಿಗೆ. ಅಂಥ ಒಂದು ಕ್ರೇಜ್ ಕ್ರಿಯೇಟ್ ಮಾಡ್ತಿರೋವಂಥ ಸಿನಿಮಾ ಮುಂದೆ ನಾನು ಸಣ್ಣ ಸಿನಿಮಾ ತೊಗೊಂಡು ಬರ್ತಾಯಿದ್ದೀನಿ. ಆದರೆ ಅದು ದೊಡ್ಡ ಮಟ್ಟದಲ್ಲಿ ನಿಮ್ಮಿಂದ ಪ್ರಚಾರ ಸಿಗ್ತಾ ಇದೆ ಮಕ್ಕಳ ಸಿನಿಮಾ ಅನ್ನೋದಕ್ಕೋಸ್ಕರ. ಜೀನಿಯಸ್ ಮುತ್ತ ತಾರಾಬಳಗ, ದೊಡ್ಡ ತಾರಾಬಳಗ ಇದೆ. ಒಂದು ಕಡೆ ಗಿರಿಜಾ ಲೋಕೇಶ್ ಆಗಿರ್ಬೋದು, ಮತ್ತೊಂದು ಕಡೆ ವಿಜಯ ರಾಘವೇಂದ್ರ ಆಗಿರ್ಬೋದು, ಹೀಗೆ ಹಲವಾರು ಜನ ಇದ್ದಾರೆ. ಅವ್ರ ನಡುವೆ ನಿಮ್ಮ ಮಗ ನಟಿಸಿರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಆ್ಯಂಡ್ ಶೂಟಿಂಗ್ ಅನುಭವವನ್ನು ಮಗ ಬಂದು ರಾತ್ರಿ ಹೇಳುವಾಗ ಹೇಗಿತ್ತು ಥ್ರಿಲ್ಲು ನಿಮಗೆ ಅಂತೇಳಿ? ಇಲ್ಲ, ಶೂಟಿಂಗ್ ಅನುಭವ ಅವನೇನು ಹೇಳ್ಕೊಳ್ತಾನೆ ಇರಲಿಲ್ಲ. ಯಾಕಂದ್ರೆ ಟೈಮೇ ಆಗ್ತಿಲ್ವಲ್ಲ, ಅವನಿಗೆ ಸ್ಕೂಲ್ ಇತ್ತು. ಸ್ಕೂಲ್ ಬಿಟ್ವೀನಲ್ಲೇ ನಾವು ಮಾಡಿರೋದು. ಆದರೆ ದೊಡ್ಡ ಒಂದು ನಟರುಗಳು ಅನ್ನೋದಕ್ಕಿಂತ ಸ್ಟಾರ್ಗಳು ಅವರು. ಎಲ್ಲ ಸ್ಟಾರ್ಗಳ ಜೊತೆ ನನ್ನ ಮಗ ಮಾಡ್ತಿರೋದು ಒಂಥರ ನಂಗೆ ಭಯನೂ ಇತ್ತು, ಮಾಡ್ತಾನೋ ಇಲ್ವೋ ಅಂತ. ಬಟ್ ಆದರೆ ಇಲ್ಲಿ ಅಮ್ಮ ಇದ್ರಲ್ಲ, ಅವ್ರ ಡೈರೆಕ್ಷನಲ್ಲಿ ನಿಜವಾಗ್ಲೂ ಎಲ್ಲನೂ ಸಾಧ್ಯ ಆಗಿದೆ. ಅದು ಖುಷಿ ಕೊಡ್ತಾ ಇದೆ ನನಗೆ. ಓಕೆ, ಆಮೇಲೆ ನಾನು ನಿಮ್ಮ ಮಗನ ಹತ್ರ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಅವರು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀವಿ. ಆ್ಯಂಡ್ ಈ ಸಿಚುವೇಶನ್ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವರಲ್ಲ ಅಂತ ಹೇಳಿ. ಈ ಸಿನಿಮಾಗೆ ಅವರ ಬ್ಲೆಸ್ಸಿಂಗ್ ಕೂಡ ಇತ್ತು ಅಂತ ಕೇಳ್ಪಟ್ವಿ ಶೂಟಿಂಗ್ ಟೈಮ್. ಆದರೂ ಏನಾದ್ರು ಒಳ್ಳೆ ಅನುಭವ ಹಂಚ್ಕೋಬೋದಾ ಮೇಡಮ್ ಅಂತ ಹೇಳಿ? ನಮ್ಮ ಮನೇಲಿ ನನ್ನ ಮಗ ಒಬ್ಬನೇ ಎಲ್ಲ ದರ್ಶನ್ ಫ್ಯಾನ್ಸ್. ಆ್ಯಕ್ಚುಲಿ ನಮ್ಮ ಮನೇಲಿ ಸಣ್ಣ ಮಗು ಇದ್ರೂ ಆ ಮಗು ಕೂಡ ದಚ್ಚು ಅಂತ ಈಗ ಡಿ ಬಾಸ್ ಆಗಿದ್ದಾರೆ ಅಣ್ಣ. ಬಟ್ ಆಗ ತುಂಬ ಸಣ್ಣ ಮಕ್ಳುಗಳು, ನಮ್ಮ ಮನೇಲಿ 8 ಮಕ್ಕಳಿದ್ದಾರೆ. ಅವರು ಇವಾಗ ಒಬ್ಳು 15 ವರ್ಷ ಇದ್ದರೆ 13 ವರ್ಷ, ಈ ಥರದವರು ಇನ್ನು ಕೆಳಗೆ ಒಂದು 7 ಇಯರ್ಸ್ 5 ಇಯರ್ಸ್ ಈ ಥರದ ತನಕನೂ ಇದ್ದಾರೆ. ಎಲ್ಲರೂ ಅಷ್ಟೇ ದಚ್ಚು ಅಂತ ಅಷ್ಟು ಒಂದು ಫ್ಯಾನ್ಸ್ ನಮ್ಮ ಮನೇಲಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ದಿನ ನಾನು ಶೂಟಿಂಗ್ ಹೋಗಿದ್ದ ದಿವಸನೇ ಕೋಇನ್ಸಿಡೆಂಟ್ಲಿ ಅಣ್ಣ ನಮ್ಮ ದೇವಸ್ಥಾನಕ್ಕೆ ಅವತ್ತು ಬಂದಿದ್ದರು. ಅವ್ರ ಆಶೀರ್ವಾದ ನನಗಿದ್ದೇ ಇತ್ತು. ಅವತ್ತು ಅವ್ರು ಹೇಳಿದ್ದು ಅದೇನೆ, ಇಲ್ಲ ದೊಡ್ಡ ಮಟ್ಟಕ್ಕಾಗತ್ತಮ್ಮ ಅಂದರು. ಏನಮ್ಮ ಈ ಟೈಮಲ್ಲಿ ಬಂದಿದ್ಯಾ ಅಂದರು. ಇಲ್ಲ ಅಣ್ಣ, ನಾನು ಬಂದೆ ಇವಾಗ ಶೂಟಿಂಗ್ ಮುಗಿಸ್ಕೊಂಡು ಈ ಥರ ಬರ್ಣ ಸರ್ದು ಒಂದಿದು ಅಂದ ತಕ್ಷಣ, ಅಯ್ಯೋ ಬಿಡಮ್ಮ, ಅವ್ರ ಹೆಂಡ್ತಿ ಅಂದರೆ ಕೇಳಬೇಕಾ, ಒಳ್ಳೆ ಸಿನಿಮಾನೇ ಕೊಡ್ತಾರೆ ನಿಮಗೆ. ಬರ್ಣ ಸರ್ನ ನೋಡ್ಕೊಂಡು ಅವ್ರ ಗರಡಿಲಿ ಇವರು ನೋಡ್ಕೊಂಡು ಬಂದಿರೋ ಅಂಥವ್ರು ನಿಮ್ಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ, ಅಮ್ಮನಿಗೂ ಹೇಳ್ಬಿಡಿ ಕೇಳಿದೆ ಅಂತ ಹೇಳಿದ್ರು ಅವತ್ತು.
ಓಕೆ. ಇವಾಗ ಅವ್ರ ಬ್ಲೆಸ್ಸಿಂಗ್ ಇರೋದ್ರಿಂದ ನೀವು ನಿಮ್ಮ ಮಗನಿಗೆ ಏನಾದ್ರು ನೋಡಪ್ಪ ಅವರಿಂದ ಇದನ್ನ ಕದಿ ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಅಥವಾ ಡೈಲಾಗ್ ಅಂತ ಬಂದಾಗ ಏನು ಕದಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ದರ್ಶನ್ ಸರಿಂದ, ನಟನೆ ಅಂತ ಬಂದಾಗ ಅವರ ಡೈಲಾಗ್ಸ್ ಹೇಳೋದು, ಫೈಟ್ ಹೇಳೋದು, ಅಥವಾ ಅವರ ಎಲ್ಲ ಯಾವುದಾದ್ರು ಒಂದು ಕದಿ ಅವ್ರದ್ದು ಅಂತ ಹೇಳಿದ್ರೆ ನಿಮ್ಮ ಮಗನಿಗೆ ನಿಮ್ಮ ಕಡೆ ಸಜೆಷನ್ ಯಾವುದು? ಅಣ್ಣಂದು ಮಾಸ್ ಕ್ಯಾರೆಕ್ಟರ್ನೇ ಕದಿಯನ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿರ್ತಾರಲ್ಲ. ಫ್ಯಾನ್ ಇರೋದೇ ಅವ್ರು ಮಾಸ್ ಏನು ಮಾಡ್ತಾರೆ ಆ ಚಿತ್ರಕ್ಕೆ ತುಂಬ ಫ್ಯಾನ್ಸ್ ಇದ್ದೇ ಇರ್ತಾರೆ. ಆದರೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ನನ್ನ ಪ್ರೀತಿಯ ರಾಮು ಸಿನಿಮಾ. ಅದರಲ್ಲಿ ಅಣ್ಣಂದು ಆ್ಯಕ್ಟಿಂಗ್ ಬಗ್ಗೆ ಯಾರು ಸುಮ್ಮನೆ ಹಿಂಗೆ ಬೆಳೆ ತೋರಿಸೋ ಥರ ಇಲ್ಲ. ಸೊ ಆ ಥರ ಒಂದು ಕಲಾವಿದ ಆಗೋಪ್ಪ ಅಂತ ನಾನು ಇಷ್ಟಪಡ್ತೀನಿ. ಆಮೇಲೆ ಡೈರೆಕ್ಷನ್ನೂ ಅಷ್ಟೇ, ಉಪ್ಪಿ ಸರ್ನ ನೋಡಿ ಡೈರೆಕ್ಷನ್ನು ಅಟ್ಲೀಸ್ಟ್ ಅವ್ರದ್ದು ಒಂದು ಭಾಗ ಕಲಿ. ನಾವು ಕಲಿಕಾಗುತ್ತೋ ಇಲ್ವೋ, ಅವ್ರ ಥರ ಕಾಪಿ ಮಾಡೋಕ್ಕಾಗುತ್ತೋ ಇಲ್ವೋ, ಅವ್ರನ್ನ ಗುರುಗಳು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಒಳ್ಳೇದನ್ನು ಕಲ್ತ್ಕೊಂಡು ಹೋಗೋಣ ಅಂತ ನನಗಷ್ಟೇ. ಓಕೆ ಮ್ಯಾಮ್, ಯಾವುದೇ ಕ್ಷೇತ್ರ ಅಂತ ಬಂದರೂ ಕೂಡ ಹೆಣ್ಣುಮಕ್ಕಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಒಂದು ಮನೆ ಅಂತ ಬಂದಾಗಲೂ ಕೂಡ ಹೆಣ್ಮಕ್ಳು ಪ್ರತಿಯೊಂದನ್ನು ನಿಭಾಯಿಸೋದು ನಾವು ಹೆಣ್ಮಕ್ಳೇ ಎಲ್ಲದರಲ್ಲೂ ಮುಂಚೂಣಿ ಇರ್ತಾರೆ. ನೀವೊಬ್ಬರು ಹೆಣ್ಣಾಗಿ ಇವತ್ತು ನಿಮ್ಮ ಅತ್ತಿಗೆ ಅಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ, ಅವ್ರ ಬಗ್ಗೆ ಒಂದು ಪ್ರೀತಿಯಿಂದ ಹೇಳೋದಾದರೆ ಏನು ನೆಗೆಟಿವ್ ಏನು ಬಿಡ, ಪಾಸಿಟಿವ್ ಆಗಿ ಹೇಳೋದಾದರೆ? ಇಲ್ಲ, ಅದಕ್ಕೆ ಒಂದು ದೇವ್ರನ್ನ ಮಾಡ್ತಿದ್ದಾರೆ ಅಂದಾಗ ದೇವ್ರು ಯಾವತ್ತೂ ಒಂದು ಕಷ್ಟಕ್ಕಾಗಲಿ ಅಥವಾ ಒಂದು ಮಕ್ಕಳು ಅಂತ ಅಂದ್ಬಿಟ್ಟು ನಮ್ಮ ದೇವರೇ ನಮ್ಮ ಬಲ ಆಗಿರೋದು, ಜೊತೇಲಿರೋದು. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಳ್ತೀನಿ. ಎಸ್ ಮ್ಯಾಮ್, ಫೈನಲಿ ಜನರಿಗೆ ಹೇಳಿ ಬನ್ನಿ, ಅದ್ಭುತವಾದ ಸಿನಿಮಾ. ನಿಮ್ಮ ಮಗನ ಸಿನಿಮಾ ಅಂತ ಹೇಳಬೇಡಿ, ನೀವು ಆಲ್ರೆಡಿ ಆಡಿಯನ್ ಆಗಿ ಸಿನಿಮಾ ನೋಡಿದ್ದೀರಾ, ಇಷ್ಟ ಆಗಿದೆ, ಬನ್ನಿ ನೋಡಿ ಸಿನಿಮಾ ಅಂತ ಹೇಳೋದಾದರೆ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಆಗಸ್ಟ್ 9 ನಮ್ಮ ಜೀನಿಯಸ್ ಮುತ್ತ, ನೋಡಿ ಚಿನ್ನಾರಿ ಮುತ್ತನೇ ಬರ್ತಾ ಇದೆ ನನಗೆ. ಜೀನಿಯಸ್ ಮುತ್ತ ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟ್ರಲ್ಲೂ ಸಾಧ್ಯವಾದರೆ ರಿಲೀಸ್ ಮಾಡುವಂಥ ಒಂದು ಆಸೆ ಇದೆ. ಬಟ್ ಆದರೆ ನಮಗೆ ಸಿಗುತ್ತೋ ಇಲ್ವೋ, ಯಾಕಂದರೆ ಎಲ್ಲ ದೊಡ್ಡ ಸ್ಟಾರ್ದು ಸಿನಿಮಾಗಳೇ ಬರ್ತಾ ಇದೆ. ಈಗ 15th ಗೌರಿ ಇದೆಯಂತೆ, ಸೊ 9th ಮತ್ತು ದುನಿಯಾ ವಿಜಯ್ ಸರ್ದಿದೆ, ಭೀಮಾ. ಸೊ ಹಿಂಗಾಗಿ ಆದರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥವರು ದಯವಿಟ್ಟು, ಯಾಕಂದ್ರೆ ಮಕ್ಕಳಲ್ಲಿ ಒಂದು ಬದಲಾವಣೆ ಬೇಕು. ಈಗಿನ ಮಕ್ಕಳು ಹೇಗಾಗಿದ್ದಾರೆ ಅಂದರೆ ಗೂಗಲಲ್ಲಿ ಪಟ್ಟಂತ ಹೊಡೆದಿದ ತಕ್ಷಣವೇ ನಮಗೆಲ್ಲನೂ ಸಿಗುತ್ತೆ, ನಾವು ತುಂಬ ಬುದ್ಧಿವಂತರು. ಈಗಲೇ ಈ ಒಂದು ಪುಟ್ಟ ಮಕ್ಕಳಲ್ಲೇ ಆ ಒಂದು ಕಾನ್ಸೆಪ್ಟ್ ಉಟ್ಕೊಂಡ್ಬಿಟ್ಟಿದೆ, ನಮಗೆಲ್ಲ ಬುದ್ಧಿವಂತಿಗೆ ನಮಗೆ ಗೂಗಲಿಂದನೇ ಸಿಕ್ಬಿಡುತ್ತೆ, ಎಲ್ಲ ಕೈಗೆ ಹಿಂಗೆ ಪಟ್ಟಂತ ಸಿಗುತ್ತೆ ಅನ್ನೋ ಥರ. ಆದರೆ ಭಾವನೆಗಳು ಬೇಕು, ತಂದೆ ತಾಯಿಗಳಿಗೆ ಬೆಲೆ ಕೊಡೋದು ಬೇಕು, ಅವ್ರ ಕಷ್ಟ ಸುಖ ಏನು ಅಂತ ನೋಡೋದು ಬೇಕು. ಇಂಥದ್ದೆಲ್ಲ ನಮ್ಮ ಸಿನಿಮಾದಲ್ಲಿದೆ. ಮೋರ್ ಓವರ್ ಅದಕ್ಕೂ ಮೀರಿದ್ದು ಅಂದರೆ ಎಜುಕೇಷನ್ ಎಷ್ಟು ಮುಖ್ಯ. ಯಾಕಂದರೆ MD ಮಾಡಿದ್ರೇ ಆಪ್ರೇಷನ್ ಥಿಯೇಟ್ರಲ್ಲಿ ಬಿಡ್ತಾರೆ ಡಾಕ್ಟ್ರು ಅಂದಾಗ ಅದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ಅಮ್ಮ ತೋರಿಸಿದ್ದಾರೆ ನೀಟಾಗಿ. ಸೊ ನಮಗೆ ಏನಂದರೆ ಸರ್ಕಾರಿ ಶಾಲೆಗಳಿಗೆ ನಾವು ಫ್ರೀಯಾಗಿ ತೋರಿಸೋದು ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲ ಏನೇ ಮಾಡಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಹೇಗಾದರೂ ಸರಿ ಹೋರಾಟ ಮಾಡಿ ಆದ್ರೂ ಒಂದು ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ನಮ್ಮ ಸರ್ಕಾರಿ ಶಾಲೆ ಮಕ್ಕಳುಗಳು ಆದಷ್ಟು ನೋಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಫ್ರೀಯಾಗಿ ಅವರಿಗೆ ಸಿನಿಮಾ ತೋರಿಸೋ ಒಂದು ಇಂಟೆನ್ಷನಲ್ಲಿದ್ದೀವಿ. ಅದು ಆಫೀಸರ್ಗಳೆಲ್ಲ ಅದನ್ನು ಸಕ್ಸೀಡ್ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ದಯವಿಟ್ಟು ಒಂದು ಈ ಚಲನಚಿತ್ರ ಏನು ನಾವು ಬಿಡುಗಡೆ ಮಾಡ್ತಿದ್ದೀವಿ, ಸೊ ಥಿಯೇಟ್ರಲ್ಲೇ ಬಂದು ನೋಡಲಿ. ಯಾಕಂದ್ರೆ ಥಿಯೇಟ್ರಲ್ಲಿ ನೋಡಿದಾಗಲೇ ಅಲ್ವಾ ಏನೋ ಒಂದು ಏನು ವೈಬ್ ಬೇರೆ ಥರನೇ ಇರುತ್ತೆ. ಅದು ನಾವು ಎಲ್ಲೋ OTT ನೋಡೋಕ್ಕೆ ಸಿಂಪಲಾಗಿ ಅನಿಸುತ್ತೆ. ಈಗ ಏನಾಗಿದೆ ಅಂದರೆ ಮೊನ್ನೆ ಪ್ರೆಸ್ ಮೀಟ್ ಟೈಮಲ್ಲಿ ಒಂದು ಸಿಂಪಲ್ ಒಂದು ಟ್ರೈಲರ್ ಇಟ್ಕೊಂಡಿದ್ರು ಅಮ್ಮ. ಅದು ನನಗೆ ಥಿಯೇಟ್ರಲ್ಲಿ ನೋಡೋಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸ್ತಾ ಇದೆ. ಬಟ್ ನನ್ನ ಮೊಬೈಲಲ್ಲಿ ಸೇಮ್ ಕಳಿಸಿದ್ದಾರೆ, ಅದು ನೋಡೋಕ್ಕೆ ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಯಾವುದೇ ಸಿನಿಮಾ ಅಂತಿಲ್ಲ, ಕನ್ನಡ ಸಿನಿಮಾ ಯಾವುದೇ ಬರಲಿ ಬಿಡಬೇಡಿ, ಥಿಯೇಟ್ರಲ್ಲಿ ಮೊದಲು ನೋಡಿ, ಆಮೇಲೆ OTT ನೋಡಿ, ಅದು ಬಂದೇ ಬರುತ್ತಲ್ವ ಅನ್ನೋ ಒಂದು ನೆಗ್ಲಿಜೆನ್ಸ್ ಬೇಡ ಅಂತ ಕೇಳ್ಕೊಳ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗನ ಮೊದಲ ಸಿನಿಮಾಗೆ ನಿರ್ಮಾಪಕಿಯಾಗಿದ್ದೀರಾ. ಮುಂದೆ ಇನ್ನಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಆ ದೇವರು 100% ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾ. ನಿಜವಾಗ್ಲೂ ದೇವರ ಆಶೀರ್ವಾದ ಇದ್ದರೆ ನೀವು ಎಲ್ಲನೂ ಹಿಂಗೇನೆ ಒಟ್ಟಿಗೆ ಮಾತಾಡಿ ಕಮರ್ಷಿಯಲ್ ಸಿನಿಮಾ ಬಗ್ಗೆ ಮಾತಾಡುವಂಥ ಚಾನ್ಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಆಗಸ್ಟ್ 9 ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಒಂದೊಳ್ಳೆಯ ಸಂದೇಶ ಇರುವಂತಹ ಸಿನಿಮಾ, ಈಗಿನ ಕಾಲದ ಮಕ್ಕಳು ನೋಡಲೇಬೇಕಾದಂತಹ ಸಿನಿಮಾ, ಅದು ಕೂಡ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೆ ಈ ಸಿನಿಮಾನ ತೋರಿಸ್ಬೇಕು ಅನ್ನೋ ಆಸೆಯನ್ನು ಕೂಡ ಮೇಡಮ್ ಅವರು ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಸಂದೇಶ ಇರುವಂಥ ಸಿನಿಮಾನೆಲ್ಲ ನಾವು ನೋಡಿದ್ರೇ ಅದಕ್ಕೊಂದು ಅವ್ರಿಗೂ ಒಂದು ಅವ್ರ ಎಫರ್ಟಿಗೂ ಒಂದು ಬೆಲೆ ಸಿಕ್ಕಂತ ಆಗುತ್ತೆ. ಕ್ಯಾಮರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.